ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಈಜಿ ಬಯಾಲಜಿಯ ಮತ್ತೊಂದು ವಿಡಿಯೋ ಸ್ವಾಗತಂ ಸುಸ್ವಾಗತಂ. ಈ ವಿಡಿಯೋಲಿ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ನ ಫಸ್ಟ್ ಟಾಪಿಕ್ DNA ಅಂಡ್ ದ ಸ್ಟ್ರಕ್ಚರ್ ಆಫ್ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಈ ಟಾಪಿಕ್ನ ಡಿಸ್ಕಸ್ ಮಾಡೋಣ. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ಸ್ ಈ ಚಾಪ್ಟರ್ನಿಂದ ತಿಳ್ಕೊಂಡಿದ್ದು ಕ್ಯಾರೆಕ್ಟರ್ಸ್ ಆರ್ ಟ್ರೈಟ್ಸ್ ಟ್ರಾನ್ಸ್ಮಿಟ್ ಆಗೋದು ಪೇರೆಂಟ್ಸ್ ಇಂದ ಚಿಲ್ಡ್ರನ್ಸ್ಗೆ ಅಥವಾ ಜನರೇಷನ್ ಇಂದ ಜನರೇಷನ್ಗೆ ಇನ್ಹೆರಿಟ್ ಆಗೋದು ಮೆಂಡಲ್ ಪ್ರಕಾರ ಫ್ಯಾಕ್ಟರ್ಸ್ ಆರ್ ಸೋ ಕಾಲ್ಡ್ ಜೀನ್ಸ್ ಅಲ್ವಾ. ಬಟ್ ಅಂಟಿಲ್ 1900 ಇನ್ಕ್ಲೂಡಿಂಗ್ ಮೆಂಡಲ್ ಯಾರಿಗೂ ಕೂಡ ಫ್ಯಾಕ್ಟರ್ಸ್ ಅಥವಾ ಜೀನ್ಸ್ ಅಂದರೆ ಏನು, ಎಲ್ಲಿದೆ, ಹೇಗಿದೆ ಯಾರಿಗೂ ಕೂಡ ಐಡಿಯಾ ಇರಲಿಲ್ಲ. ಬಟ್ ಒನ್ಸ್ ಆಫ್ಟರ್ ದ ಇನ್ವೆನ್ಷನ್ ಆಫ್ ಮೈಕ್ರೋಸ್ಕೋಪ್ ಕಂಡು ಹಿಡಿದ ನಂತರ ಸ್ಟಡಿ ಶೋಸ್ ದಟ್ ಇನ್ಹೆರಿಟೆನ್ಸ್ ಆಫ್ ಕ್ಯಾರೆಕ್ಟರ್ಸ್, ಈ ಕ್ಯಾರೆಕ್ಟರ್ಸ್ ಅಥವಾ ಟ್ರೈಟ್ಸ್ ಟ್ರಾನ್ಸ್ಮಿಟ್ ಆಗ್ತಿರೋದು ಜೆನೆಟಿಕ್ ಮಟೀರಿಯಲ್ ಅಥವಾ DNA ಇಂದ ಅಂತ. ಜೆನೆಟಿಕ್ ಮಟೀರಿಯಲ್ ಏನಿದು? ಜೆನೆಟಿಕ್ ಮಟೀರಿಯಲ್ ಕೆಮಿಕಲಿ ಇದೊಂದು ನ್ಯೂಕ್ಲಿಕ್ ಆಸಿಡ್. ನ್ಯೂಕ್ಲಿಕ್ ಆಸಿಡ್ ಅಂದ್ರೆ ಏನು? ಸ್ಟ್ರಕ್ಚರಲಿ ನ್ಯೂಕ್ಲಿಕ್ ಆಸಿಡ್ ಅಂದ್ರೆ ಇದೊಂದು ಲಾಂಗ್ ಪಾಲಿಮರ್ ಆಫ್ ನ್ಯೂಕ್ಲಿಯೋಟೈಡ್ಸ್. ಸೊ ನ್ಯೂಕ್ಲಿಯೋಟೈಡ್ ಇದೊಂದು ಬೇಸಿಕ್ ಯೂನಿಟ್ ಅಥವಾ ಮೋನೋಮರ್ ಆಫ್ ದ ನ್ಯೂಕ್ಲಿಕ್ ಆಸಿಡ್ ಅಂತ ಹೇಳ್ಬೋದು. ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಒಂದಕ್ಕೊಂದು ಜಾಯಿನ್ ಆದರೆ, ನಂಬರ್ ಆಫ್ ಮೋನೋಮರ್ಸ್ ಅಥವಾ ನ್ಯೂಕ್ಲಿಯೋಟೈಡ್ಸ್ ಒಂದಕ್ಕೊಂದು ಜಾಯಿನ್ ಆದರೆ ಇಟ್ ಗಿವ್ಸ್ ಅಸ್ ಎ ಲಾಂಗ್ ಪಾಲಿಮರ್ ಆಫ್ ನ್ಯೂಕ್ಲಿಯೋಟೈಡ್ಸ್. ಸೊ ಒಂದು ನ್ಯೂಕ್ಲಿಯಿಕ್ ಆಸಿಡ್ ಫಾರ್ಮ್ ಆಗುತ್ತೆ. ನಾವು ನ್ಯೂಕ್ಲಿಕ್ ಆಸಿಡ್ಸ್ ಅಲ್ಲಿ there are of two types. ನಿಮಗೆಲ್ಲ ಗೊತ್ತಿರೋ ಹಾಗೆ two types of nucleic acids ಇದೆ. ಒಂದು DNA, that is deoxyribonucleic acid, and ಇನ್ನೊಂದು RNA, ribonucleic acid. DNA acts as a genetic material in most of the organisms. Majority of the organisms including bacteria, virus, plants, ಎಲ್ಲ animals ಅಲ್ಲೂ ಕೂಡ DNA is the genetic material. ಮತ್ತೆ RNA ಅಂತಂದ್ರೆ RNA ಕೂಡ ಜೆನೆಟಿಕ್ ಮೆಟೀರಿಯಲ್ ಆಗಿ ಆಕ್ಟ್ ಮಾಡುತ್ತೆ. ಯಾವ ಆರ್ಗ್ಯಾನಿಸಮ್ಸ್ ಅಲ್ಲಿ? ಸೊ ಇಟ್ ಈಸ್ ದ ಜೆನೆಟಿಕ್ ಮಟೀರಿಯಲ್ ಅಥವಾ RNA ಆಕ್ಟ್ಸ್ ಆಸ್ ಎ ಜೆನೆಟಿಕ್ ಮಟೀರಿಯಲ್ ಇನ್ ಮೋಸ್ಟ್ ಆಫ್ ದ ಪ್ಲಾಂಟ್ ವೈರಸಸ್. ಅಂದ್ರೆ ಯಾವ ವೈರಸಸ್ ಪ್ಲಾಂಟ್ಸ್ಗೆ ಇನ್ಫೆಕ್ಟ್ ಮಾಡುತ್ತೋ ಆ ವೈರಸ್ ಅಲ್ಲಿ, ಅಂಡ್ ಇನ್ನೊಂದಷ್ಟು ಅನಿಮಲ್ ವೈರಸಸ್, ಯಾವ ವೈರಸಸ್ ಅನಿಮಲ್ಸ್ಗೆ ಅಂಡ್ ಇನ್ಕ್ಲೂಡಿಂಗ್ ಹ್ಯೂಮನ್ಸ್ಗೆ ಇನ್ಫೆಕ್ಟ್ ಮಾಡುತ್ತೋ ಈ ವೈರಸಸ್ ಅಲ್ಲಿ RNA acts as a genetic material ಅಥವಾ RNA is the genetic material. Now, other than the genetic material, ಈ RNA ನಾನ್ ಜೆನೆಟಿಕ್ ಮಟೀರಿಯಲ್ ಆಗಿ ಕೂಡ ಆಕ್ಟ್ ಮಾಡುತ್ತೆ. ಅಂದ್ರೆ ನಾನ್ ಜೆನೆಟಿಕ್ ಮಟೀರಿಯಲ್ ಆಗಿ ಏನೇನ್ ಕೆಲಸ ದಬಾಕತ್ತೆ ಇದು? ಏನಂದ್ರೆ ಇನ್ನೊಂದ್ಸಲ ಬೇರೆ ಇನ್ನೇನ್ ಕೆಲಸ ಮಾಡುತ್ತೆ ಇದು ಅದರ್ ದ್ಯಾನ್ ಜೆನೆಟಿಕ್ ಮಟೀರಿಯಲ್? ಸೊ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಥವಾ ನೀಟ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟು. ಸೊ ನಾನ್ ಜೆನೆಟಿಕ್ ಮೆಟೀರಿಯಲ್ ಆಗಿ ಇಟ್ ಆಕ್ಟ್ಸ್ ಆಸ್ ಅ ಮೆಸೆಂಜರ್ ಮಾಲಿಕ್ಯೂಲ್. ಜೆನೆಟಿಕ್ ಇನ್ಫಾರ್ಮೇಶನ್ ನ DNA ಇಂದ ಪ್ರೋಟೀನ್ ಸಿಂಥಸಿಸ್ಗೆ ಕ್ಯಾರಿ ಮಾಡುತ್ತೆ. ಸೊ ಇದ್ರ ಬಗ್ಗೆ ಲೇಟರ್ ವಿಡಿಯೋ ಡ್ಯೂರಿಂಗ್ ಟ್ರಾನ್ಸ್ಲೇಷನ್ ಆ ಟಾಪಿಕ್ ಅಲ್ಲಿ ಡಿಸ್ಕಸ್ ಮಾಡೋಣ. ಏನಿದು ಮೆಸೆಂಜರ್ RNA, ಹೇಗಿರುತ್ತೆ. ನಾಟ್ ಓನ್ಲಿ ಮೆಸೆಂಜರ್ RNA, ಈ ಅಡಾಪ್ಟರ್ ಮಾಲಿಕ್ಯೂಲ್ ಅಂದ್ರೆ ಏನು, ಸ್ಟ್ರಕ್ಚರಲ್ ಮಾಲಿಕ್ಯೂಲ್ ಅಂದ್ರೆ ಏನು, ಕೆಟಲೈಟಿಕ್ ಅಥವಾ ಎನ್ಸೈಮ್ ಆಗಿ ಯಾವಾಗ ಆಕ್ಟ್ ಮಾಡುತ್ತೆ, ಇದನ್ನೆಲ್ಲಾನು ಕೂಡ ಬೇರೆ ವಿಡಿಯೋಲಿ ಡಿಸ್ಕಸ್ ಮಾಡೋಣ. ಸೊ ಆಸ್ ಎ ನಾನ್ ಜೆನೆಟಿಕ್ ಮಟೀರಿಯಲ್ RNA ಆಕ್ಟ್ಸ್ ಆಸ್ ಎ ಮೆಸೆಂಜರ್ ಮಾಲಿಕ್ಯೂಲ್. ಇಟ್ ಕ್ಯಾರೀಸ್ ಇನ್ಫಾರ್ಮೇಶನ್ ಫ್ರಮ್ DNA ಫಾರ್ ಪ್ರೋಟೀನ್ ಸಿಂಥಸಿಸ್ ಅಂಡ್ ಆಲ್ಸೋ ಆಕ್ಟ್ಸ್ ಆಸ್ ಎನ್ ಅಡಾಪ್ಟರ್ ಮಾಲಿಕ್ಯೂಲ್. ಸೊ ಇಲ್ಲಿ ಅಡಾಪ್ಟರ್ ಮಾಲಿಕ್ಯೂಲ್ ಅಂದ್ರೆ tRNA ಬರುತ್ತೆ. ಇದ್ರ ಮೇಲೆ ಆಮೇಲೆ ಡಿಸ್ಕಸ್ ಮಾಡೋಣ ಇದನ್ನ. ಜೊತೆಗೆ ಸ್ಟ್ರಕ್ಚರಲ್ ಮಾಲಿಕ್ಯೂಲ್, ಇಲ್ಲಿ ರೈಬೋಸೋಮ್ಸ್ ಬರುತ್ತೆ as a structural molecule that helps in protein synthesis. ಜೊತೆಗೆ ಪ್ರೋಟೀನ್ ಸಿಂಥಸಿಸ್ಗೆ ಎನ್ಸೈಮ್ ಆಗಿ ಕೂಡ ಈ RNA ಆಕ್ಟ್ ಮಾಡುತ್ತೆ. ಸೊ ಇಟ್ ಹ್ಯಾಸ್ ಅ ಕೆಟಲೈಟಿಕ್ ರೋಲ್. ಸೊ ರಿಮೆಂಬರ್ ದ ನಾನ್ ಜೆನೆಟಿಕ್ ಫಂಕ್ಷನ್ಸ್ ಅಥವಾ RNA ಆಸ್ ಎ ನಾನ್ ಜೆನೆಟಿಕ್ ಮಟೀರಿಯಲ್ ಏನೇನೆಲ್ಲ ಕೆಲಸ ಮಾಡುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಈ ಚಾಪ್ಟರ್ ಅಲ್ಲಿ ವಿ ಮೈನ್ಲಿ ಫೋಕಸ್ ಆನ್ DNA, ದ ಕೆಮಿಕಲ್ ಕಾಂಪೋಸಿಷನ್, ದ ಸ್ಟ್ರಕ್ಚರ್, ವೇರಿಯಸ್ ಪ್ರಾಸೆಸಸ್ ಅಕರ್ಸ್ ಅರೌಂಡ್ ದ DNA. ಸೊ DNA ಸುತ್ತ ನಡೆಯೋ ಒಂದಷ್ಟು ಬೇರೆ ಬೇರೆ ಪ್ರಕ್ರಿಯೆಗಳನ್ನ ಈ ಚಾಪ್ಟರ್ಲಿ ಸ್ಟಡಿ ಮಾಡ್ತೀವಿ. ಸೊ ಲೆಟ್ ಅಸ್ ಸ್ಟಾರ್ಟ್ಸ್ ವಿತ್ ವಾಟ್ ಈಸ್ DNA. DNA structurally it's a polymer of deoxyribonucleotides
ಆಸ್ ಇಸ್ ಸೆಡ್ ಬಿಫೋರ್, ನ್ಯೂಕ್ಲಿಕ್ ಆಸಿಡ್ ಅಂದ್ರೆ ಪಾಲಿಮರ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಇತ್ತು. ಸೊ ಇಲ್ಲಿ ದ ಯೂನಿಟ್ಸ್ ಮೋನೋಮರ್ಸ್ ಆಫ್ ದ DNA ಆರ್ ಡಿಆಕ್ಸಿರೈಬೋನ್ಯೂಕ್ಲಿಯೋಟೈಡ್ಸ್. ಅಂದ್ರೆ ಡಿಆಕ್ಸಿರೈಬೋನ್ಯೂಕ್ಲಿಯೋಟೈಡ್ಸ್ ಮೋನೋಮರ್ಸ್ ಅಥವಾ ಬೇಸಿಕ್ ಯೂನಿಟ್ಸ್ ಆಫ್ ದ DNA. ನಂಬರ್ ಆಫ್ ಡಿಆಕ್ಸಿರೈಬೋನ್ಯೂಕ್ಲಿಯೋಟೈಡ್ಸ್ ಒಂದಕ್ಕೊಂದು ಈ ತರ ಜಾಯಿನ್ ಆಗ್ತಾ ಹೋದ್ರೆ ಇದರಿಂದ ನಮಗೆ ಒಂದು DNA ಮಾಲಿಕ್ಯೂಲ್ ಬರುತ್ತೆ. ಸೊ ಎಷ್ಟು ರೈಬೋನ್ಯೂಕ್ಲಿಯೋಟೈಡ್ಸ್ ಇದೆ ಇದರಲ್ಲಿ? ವಾಟ್ ಇಸ್ ದ ಲೆಂತ್ ಆಫ್ ದ DNA? ಸೊ ಲೆಂತ್ is defined as a number of nucleotides present in it or the base pairs present in it. ಎಷ್ಟು ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಇದಾವೆ ಅಥವಾ ಎಷ್ಟು ಬೇಸ್ ಪೇರ್ಸ್ ಇದೆ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಎಲ್ಲ ಆರ್ಗ್ಯಾನಿಸಮ್ಸ್ ಅಲ್ಲೂ ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಅಥವಾ ಬೇಸ್ ಪೇರ್ಸ್ ಸೇಮ್ ಇರುತ್ತಾ? ನೋ. ಎಕ್ಸಾಂಪಲ್ ಇಲ್ಲಿ ನೋಡಿ, ಹ್ಯೂಮನ್ DNA ಲಿ 3.3 into 10 to the power minus 9 base pairs in the haploid content of the DNA. In the haploid content. So, ನಮ್ಮಲ್ಲಿ 23 pairs of homologous chromosomes ಇದಲ್ವಾ? ಸೊ ಇದರಲ್ಲಿ 23 ಸೆಟ್ಸ್ ಆಯ್ತಲ್ಲ. ಸೊ ಒಂದು ಸೆಟ್ ಅಲ್ಲಿ ನೋಡಿದ್ರೆ 3.3 into 10 to the power minus 9 ಬೇಸ್ ಪೇರ್ಸ್ ಇದ್ರೆ ಹೋಲ್ 23 ಸೆಟ್ಸ್ ಅಥವಾ 23 ಪೇರ್ಸ್ ಆಫ್ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ನ ಕನ್ಸಿಡರ್ ಮಾಡಿದ್ರೆ 6.6 into 10 to the power minus 9 ಬೇಸ್ ಪೇರ್ಸ್ ಇದೆ. ಸೊ ಹ್ಯಾಪ್ಲಾಯ್ಡ್ ಕಂಟೆಂಟ್ 3.3 into 10 to the power minus 9 ಬೇಸ್ ಪೇರ್ಸ್. ಡಿಪ್ಲಾಯ್ಡ್ ಕಂಟೆಂಟ್ ಡಿಪ್ಲಾಯ್ಡ್ ಕ್ರೋಮೋಸೋಮ್ಸ್ ಅಲ್ಲಿ ನೋಡಿದ್ರೆ 6.6 into 10 to the power minus 9 ಬೇಸ್ ಪೇರ್ಸ್ ಇದೆ. ನಾವು ಬೇರೆ ಬ್ಯಾಕ್ಟೀರಿಯೋಫೇಜ್ ಲ್ಯಾಂಬ್ಡಾ ಇದ್ರಲ್ಲಿ ನೋಡಿದ್ರೆ 48,502 ಬೇಸ್ ಪೇರ್ಸ್ ಇದೆ. ಅದೇ ತರ ಬ್ಯಾಕ್ಟೀರಿಯಾ ಈಕ್ವಲೈ ಬ್ಯಾಕ್ಟೀರಿಯಾಲಿ 4.6 into 10 to the power 6 ಬೇಸ್ ಪೇರ್ಸ್ ಇದೆ. ಸೊ ವಿ ಹ್ಯಾವ್ ಅನದರ್ ಎಕ್ಸಾಂಪಲ್, ಬ್ಯಾಕ್ಟೀರಿಯೋಫೇಜ್ ಪೈ and 174 ಇದರಲ್ಲಿ ಟೋಟಲ್ ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ಸ್ 5386 ನ್ಯೂಕ್ಲಿಯೋಟೈಡ್ಸ್ ಇದೆ. ಸೊ ನೀವು ಇಲ್ಲಿ ಒಂದು ಪಾಯಿಂಟ್ ನ ಗಮನಿಸಬೇಕಿಲ್ಲಿ, ಹ್ಯೂಮನ್ DNA ಲಿ 3.3 into 10 to the power minus 9 ಬೇಸ್ ಪೇರ್ಸ್, ಬ್ಯಾಕ್ಟೀರಿಯೋಫೇಜ್ ಲ್ಯಾಂಬ್ಡಾಲಿ 48,502 ಬೇಸ್ ಪೇರ್ಸ್, ಈಕ್ವಲೈ ಬ್ಯಾಕ್ಟೀರಿಯಾಲಿ 4.6 into 10 to the power 6 ಬೇಸ್ ಪೇರ್ಸ್ ಇದೆ. ಬಟ್ ಪೈ 174 ಬ್ಯಾಕ್ಟೀರಿಯೋಫೇಜ್ ಅಲ್ಲಿ ದೇ ಹ್ಯಾವ್ ಮೆನ್ಷನ್ಡ್ 5386 ನ್ಯೂಕ್ಲಿಯೋಟೈಡ್ಸ್. ಇಟ್ ಇಸ್ ನ್ಯೂಕ್ಲಿಯೋಟೈಡ್ಸ್, ನಾಟ್ ದ ಬೇಸ್ ಪೇರ್ಸ್. ವಾಟ್ ಡಸ್ ಇಟ್ ಮೀನ್? ಸೊ ಇದು ಅಗೈನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಿಮಗೆ ಕ್ವಶನ್ಸ್ ಬರ್ಬೋದು ಈ ಪಾಯಿಂಟ್ಸ್ ಮೇಲೆ. ಒಂದು ಮ್ಯಾಚಿಂಗ್ ಟೈಪ್ ಆಫ್ ಕ್ವಶನ್ಸ್, ಹ್ಯೂಮನ್ DNA ಎಷ್ಟಿದೆ, ಬ್ಯಾಕ್ಟೀರಿಯೋಫೇಜ್ ಲ್ಯಾಂಬ್ಡಾಲ್ ಎಷ್ಟಿದೆ, ಈಕ್ವಲೈ ಬ್ಯಾಕ್ಟೀರಿಯಲ್ ಎಷ್ಟಿದೆ, ಅಂಡ್ ಪೈ 174 ಬ್ಯಾಕ್ಟೀರಿಯೋಫೇಜ್ ಅಲ್ಲಿ ಎಷ್ಟಿದೆ, ಇದು ಒನ್ ಟೈಪ್ ಆಫ್ ಕ್ವಶನ್ಸ್ ಬಂದ್ರೆ. ಸೊ ಬ್ಯಾಕ್ಟೀರಿಯೋಫೇಜ್ ಪೈ 174 ಅಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಮೆನ್ಷನ್ ಆಗಿರೋದು 5386 ನ್ಯೂಕ್ಲಿಯೋಟೈಡ್ಸ್, ನಾಟ್ ದ ಬೇಸ್ ಪೇರ್ಸ್. ಸೊ 5386 ನ್ಯೂಕ್ಲಿಯೋಟೈಡ್ಸ್ ಅಂತಂದ್ರೆ ಈ ಬ್ಯಾಕ್ಟೀರಿಯೋಫೇಜ್ ಅಲ್ಲಿರೋದು ಸಿಂಗಲ್ ಸ್ಟ್ರಾಂಡೆಡ್ DNA. ಬಿಕಾಸ್ ಬೇರೆ ಎಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ದೇ ಹ್ಯಾವ್ ಮೆನ್ಷನ್ ಬೇಸ್ ಪೇರ್ಸ್, ಎಲ್ಲಿ ಬೇಸ್ ಪೇರ್ಸ್ ಇರುತ್ತೋ ಅದು ಡಬಲ್ ಸ್ಟ್ರಾಂಡೆಡ್. ಬಟ್ ಇಲ್ಲಿ ನ್ಯೂಕ್ಲಿಯೋಟೈಡ್ಸ್ ಇರೋದ್ರಿಂದ ಇಟ್ ಈಸ್ ಹ್ಯಾವಿಂಗ್ ಸಿಂಗಲ್ ಸ್ಟ್ರಾಂಡೆಡ್ DNA. ಸೊ ಇದ್ರ ಮೇಲೆ ಲಿಂಕ್ಡ್ ಕ್ವೆಶನ್ಸ್ ಫ್ರಮ್ ದ ಫಸ್ಟ್ PUC ನೋಡಿದ್ರೆ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ನಲ್ಲಿ ವೈರಸ್ ಅಲ್ಲಿ the virus that infects plants that generally have a single stranded RNA, virus that infects animals, animal viruses have single or double stranded RNA or double stranded DNA. So plant virus ಅಲ್ಲಿ single stranded RNA, animal virus ಅಲ್ಲಿ single or double stranded RNA or double stranded DNA. But bacteriophage, the bacteria that infects virus, bacterial viruses ಅಲ್ಲಿ they have double stranded DNA. So ಇದರ ಮೇಲೆ ಕ್ವಶನ್ ಬಂದ್ರೆ which of the following have single stranded DNA ಅಂತ ಕೇಳಿದ್ರೆ ಇಲ್ಲಿ 5386 ನ್ಯೂಕ್ಲಿಯೋಟೈಡ್ಸ್ ಇರೋದ್ರಿಂದ it is pi 174 bacteriophage has single stranded DNA. So exam point of view is very important. Now let us understand the structure of a polynucleotide chain. So polynucleotide chain already ಗೊತ್ತಿರೋ ಹಾಗೆ it is a chain of nucleotides. Number of nucleotides ಇದೆ. First let us understand what is a nucleotide.
ನ್ಯೂಕ್ಲಿಯೋಟೈಡ್ ಇದನ್ನ ನಾವು ಬೇಸಿಕ್ ಯೂನಿಟ್ ಆಫ್ ನ್ಯೂಕ್ಲಿಕ್ ಆಸಿಡ್ ಅಥವಾ DNA ಅಂತ ಕರಿಬಹುದು. ಸೊ ಕೆಮಿಕಲಿ ಆರ್ ಕೆಮಿಕಲ್ ಅನಾಲಿಸಿಸ್ ಆಫ್ ದ ನ್ಯೂಕ್ಲಿಯೋಟೈಡ್ ಇಟ್ ಶೋಸ್ ದ್ಯಾಟ್ ನ್ಯೂಕ್ಲಿಯೋಟೈಡ್ ಕೆಮಿಕಲಿ ಮೇಡ್ ಅಪ್ ಆಫ್ 3 ಕಾಂಪೊನೆಂಟ್ಸ್. ಸೊ ಇದರಲ್ಲಿ ಯಾವ ಸಬ್ಸ್ಟೆನ್ಸಸ್ ಇದೆ ನ್ಯೂಕ್ಲಿಯೋಟೈಡ್ಸ್ ಅಲ್ಲಿ? ಸೊ ನ್ಯೂಕ್ಲಿಯೋಟೈಡ್ ಕೆಮಿಕಲಿ ಮೇಡ್ ಆಫ್ 3 ಸಬ್ಸ್ಟೆನ್ಸಸ್. ಯಾವುದು 3 ಸಬ್ಸ್ಟೆನ್ಸ್ ಅಥವಾ ಕಾಂಪೊನೆಂಟ್ಸ್ ನೋಡೋದಾದ್ರೆ, ಒಂದು ಪೆಂಟೋಸ್ ಶುಗರ್ ವಿಚ್ ಇಸ್ ಎ 5 ಕಾರ್ಬನ್ ಕಾಂಪೌಂಡ್. ಪೆಂಟೋಸ್ ಶುಗರ್ ಇದೆ, ಅದರ ಜೊತೆಗೆ ನೈಟ್ರೋಜನ್ ಬೇಸ್ ಅಂಡ್ ಫಾಸ್ಫಾರಿಕ್ ಆಸಿಡ್ ಆರ್ ಫಾಸ್ಫೇಟ್. ಈ 3 ಸೇರಿದ್ರೆ ಒಂದು ನ್ಯೂಕ್ಲಿಯೋಟೈಡ್ ಆಗುತ್ತೆ. ನಾವು ಯಾವ್ಯಾವ ಕಾಂಪೊನೆಂಟು ಎಲ್ಲಿ ಹೇಗೆ ಬಾಂಡಿಂಗ್ಸ್ ಇಂದ ಅಟ್ಯಾಚ್ಡ್ ಇದೆ ಅಥವಾ ಏನೆಲ್ಲ ಬಾಂಡಿಂಗ್ಸ್ ಇಂದ ಈ ನ್ಯೂಕ್ಲಿಯೋಟೈಡ್ಸ್ ಫಾರ್ಮ್ ಆಗುತ್ತೆ ಈ 3 ಮಧ್ಯ ನೋಡೋಣ. ಸೊ ಫಸ್ಟ್ ಪೆಂಟೋಸ್ ಶುಗರ್ ಬಂದ್ರೆ, ದ ಪೆಂಟೋಸ್ ಶುಗರ್ ಇಸ್ ಆಲ್ಸೋ ಕಾಲ್ಡ್ ಆಸ್ ರೈಬೋಸ್ ಶುಗರ್ ಇನ್ RNA. ಅದೇ DNA ಅಲ್ಲಿ ಬಂದ್ರೆ ಇದೇ ಪೆಂಟೋಸ್ ಶುಗರ್ ನ ವಿ ಕಾಲ್ ಇಟ್ ಆಸ್ ಡಿಆಕ್ಸಿ ರೈಬೋಸ್ ಶುಗರ್. ಸೊ ಪೆಂಟೋಸ್ ಶುಗರ್ RNA ಅಲ್ಲಿ ರೈಬೋಸ್ ಶುಗರ್ 5 ಕಾರ್ಬನ್ ಕಾಂಪೌಂಡ್, DNA ಅಲ್ಲಿ ಡಿಆಕ್ಸಿ ರೈಬೋಸ್ ಶುಗರ್ ಎರಡಿದೆ. ಸೊ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದಿಸ್ ರೈಬೋಸ್ ಅಂಡ್ ಡಿಆಕ್ಸಿ ರೈಬೋಸ್? ಎರಡಕ್ಕೂ ಏನ್ ಡಿಫರೆನ್ಸ್? ಲುಕ್ ಅಟ್ ದ ಸ್ಟ್ರಕ್ಚರ್. ರೈಬೋಸ್ ಶುಗರ್ ಅಲ್ಲಿ ಆಸ್ ಐ ಸೆಡ್ 5 ಕಾರ್ಬನ್ ಕಾಂಪೌಂಡ್ಸ್ ಇದೆ, 5 ಕಾರ್ಬನ್ ಇದೆ. ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್, ಫೋರ್ತ್ ಕಾರ್ಬನ್ ಅಂಡ್ ಫಿಫ್ತ್ ಕಾರ್ಬನ್. The second carbon of the ribose sugar has hydroxyl group, OH group ಇದೆ. Deoxyribose sugar ಅಲ್ಲಿ the second carbon atom has only hydrogen, deoxy, oxygen is absent. So deoxyribose sugar 2C has only H. Ribose sugar ಅಲ್ಲಿ 2COH ಇದ್ರೆ ಇಲ್ಲಿ 2CH ಇದೆ, oxygen absent. That is the difference. So sugar ಆಯ್ತು. ನೈಟ್ರೋಜನ್ ಬೇಸಿಸ್ ಬಂದ್ರೆ ಶುಗರ್ ಜೊತೆ ನೈಟ್ರೋಜನಸ್ ಬೇಸಿಸ್ ಅಂಡ್ ಫಾಸ್ಫಾರಿಕ್ ಆಸಿಡ್ ಇದೆ. ನೈಟ್ರೋಜನ್ ಬೇಸಿಸ್ ಆರ್ ಆಫ್ 2 types based on their structures. We have purines and pyrimidines. So purines includes adenine and guanine, whereas pyrimidines includes 3 nitrogenous bases, that is cytosine, thymine and uracil. So there are 5 nitrogenous bases. Each nucleic acid, DNA and RNA, are having 4 of the nitrogenous bases. Out of 5, ಎರಡರಲ್ಲೂ ಕೂಡ 4 nitrogenous bases ಇದೆ. So DNA ಅಲ್ಲಿ ಯಾವುದಿದೆ? DNA made of 4 nitrogenous bases, adenine, thymine, guanine, cytosine. ಅದೇ RNA ಅಲ್ಲಿ ನೋಡಿದ್ರೆ adenine, uracil, guanine, cytosine. So purines ಅಲ್ಲಿ adenine, guanine, pyrimidines ಅಲ್ಲಿ cytosine, thymine and uracil. ನೆನ್ಪಿಟ್ಕೊಳ್ಳೋದಕ್ಕೆ ವಿದೌಟ್ ಕನ್ಫ್ಯೂಷನ್. ಟ್ರಿಕ್: ಪ್ಯೂರ್ ಆಸ್ ಗೋಲ್ಡ್, ಪ್ಯೂರ್ ಫಾರ್ ಪ್ಯೂರಿನ್, ಆಸ್ A adenine, G guanine. So adenine and guanine are purines. Cut the pyramid. Pyrimidines. C cytosine, U uracil, T thymine. So CUT, cytosine, thymine, uracil are pyrimidines. Thymine, it is also called as, chemically nododadre, it is also called as 5-methyl uracil. The chemical name of the thymine is 5-methyl uracil. So idu kuda exam point of view very important. Now idra mele ondashtu questions na nododadre, DNA ಅಲ್ಲಿ 4 nitrogenous bases ಇದೆ, RNA ಅಲ್ಲೂ ಕೂಡ 4 nitrogen bases ಇದೆ. Name the nitrogenous base found only in DNA and RNA. So DNA ಅಲ್ಲಿ ಇರುವಂತ nitrogenous bases but is not in the RNA, this is the thymine. Nitrogenous base found only in the DNA is thymine because adenine, guanine, cytosine, it's common for RNA. As nitrogenous base found only in RNA is uracil. So DNA ಅಲ್ಲಿ thymine ಇದ್ರೆ RNA ಅಲ್ಲಿ uracil ಇದೆ. Second question, nitrogenous base is common to DNA and RNA are, ಎರಡಕ್ಕೂ ಕಾಮನ್ ಆಗಿರೋದು adenine, guanine, cytosine, adenine, guanine, cytosine ಎರಡಕ್ಕೂ ಕಾಮನ್ ಆಗಿದೆ. ಥರ್ಡ್ ಕ್ವಶನ್ ನೋಡಿ, pyrimidines or pyrimidine present in RNA but not in DNA. So pyrimidine present in RNA but not in DNA is
uracil. Uracil is a pyrimidine found only in RNA but not in DNA. Purines को pyrimidines को difference ಏನು? What is the difference between purines and pyrimidines? So ಎರಡರ ಮಧ್ಯ structural difference ಇದೆ. Purines ಅಲ್ಲಿ there are two nitrogenous rings. Pyrimidines ಅಲ್ಲಿ a single nitrogen ring. So purines are made of the two rings. Pyrimidines are made of single rings. Let us understand how these components ಯಾವುದು sugar, nitrogenous base and phosphoric acid or phosphate forms a nucleotide. Assume this is a nitrogen base, adenine. When nitrogenous base adenine, when it is attached to the first carbon atom of the sugar, pentose sugar, so ಎಲ್ಲಿ ಅಟ್ಯಾಚ್ ಆಗ್ತಿದೆ? ನೈಟ್ರೋಜಿನಸ್ ಬೇಸ್ ಅಟ್ಯಾಚ್ ಟು ದ ಫಸ್ಟ್ ಕಾರ್ಬನ್ ಆಟಮ್ ಆಫ್ ದ ಶುಗರ್. ಸೊ ಹೇಗೆ ಅಟ್ಯಾಚ್ ಆಗುತ್ತೆ? ದರ್ ಈಸ್ ಅ ಬಾಂಡ್ ಇಸ್ ಕಾಲ್ಡ್ ಎನ್ ಗ್ಲೈಕೋಸೈಡಿಕ್ ಬಾಂಡ್. Nitrogenous base attached to the sugar at first carbon atom by N glycosidic bond. So ಇಲ್ಲಿ ಅಟ್ಯಾಚ್ ಆದ್ರೆ ಏನಾಗುತ್ತೆ? It is called as, when nitrogenous base is attached to the sugar at first carbon atom, it is called nucleoside. So nucleoside ಅಂದ್ರೆ ಏನೇನಿರುತ್ತೆ ಇದರಲ್ಲಿ? ನೈಟ್ರೋಜಿನಸ್ ಬೇಸ್ ಇದೆ and sugar ಇದೆ. ಸೊ ಇವೆರಡು ಒಟ್ಟಿಗೆ ಸೇರಿದ್ರೆ it is called as nucleoside. Now ಈ nucleoside ಗೆ when a phosphoric acid or phosphate is attached, so ಈ phosphate ಎಲ್ಲಿ ಹೇಗೆ ಅಟ್ಯಾಚ್ ಆಗುತ್ತೆ? ಫಾಸ್ಫಾರಿಕ್ ಆಸಿಡ್ ಅಲ್ಲಿ OH ಇದೆ and sugar ಅಲ್ಲಿ ಫಿಫ್ತ್ ಕಾರ್ಬನ್ ಆಟಮ್ ಅಲ್ಲಿ CH2OH ಇದೆ. ಸೊ OH of the phosphoric acid and OH of the sugar ಎರಡರ ಮಧ್ಯೆ ರಿಯಾಕ್ಷನ್ ಆದಾಗ the condensation which releases water, so water release ಆದರೆ ಇವೆರಡರ ಮಧ್ಯ ಬಾಂಡ್ ಫಾರ್ಮ್ ಆಗುತ್ತೆ. ಸೊ ಈ ಬಾಂಡ್ ಇಲ್ಲಿ ಅಬ್ಸರ್ವ್ ಮಾಡಿ ಈ ಡಯಾಗ್ರಾಮ್ ಅಲ್ಲಿ, ದಿಸ್ ಬಾಂಡ್ ಬಿಟ್ವೀನ್ the phosphoric acid and the fifth carbon atom of the sugar, it is called phosphoester bond. Phosphoester bond. So phosphoester bond in the phosphoric acid or phosphate is attached to the nucleoside. It results in formation of nucleotide. So e nucleotide ge if phosphate is attached, it is called nucleotide. So ಒಂದು monomer basic unit of nucleic acid form ಆಗುತ್ತೆ. So ಏನೇನಾಯ್ತು ಇಲ್ಲಿ? The nitrogenous base attached to the first carbon atom through N glycosidic bond, it is called nucleoside. To the nucleoside, when phosphoric acid is attached to the nucleoside, ಎಲ್ಲಿ ಅಟ್ಯಾಚ್ ಆಗ್ತಿದೆ? It is attached to the fifth carbon atom of the sugar through a bond called as phosphoester bond. It forms a nucleotide. So ಮೂರು ಇದೆ ನೋಡಬಹುದು ನೀವು, ನೈಟ್ರೋಜಿನಸ್ ಬೇಸ್ ಇದೆ, ಶುಗರ್ ಇದೆ ಅಂಡ್ ಫಾಸ್ಫಾರಿಕ್ ಆಸಿಡ್. ಸೊ ಈ ಮೂರು ಸೇರಿದ್ರೆ ಒಂದು ಮೋನೋಮರ್ ಫಾರ್ಮ್ ಆಗುತ್ತೆ. ದಟ್ ಈಸ್ ವಾಟ್? ನ್ಯೂಕ್ಲಿಯೋಟೈಡ್, ದ ಬೇಸಿಕ್ ಯೂನಿಟ್ ಆರ್ ಅ ಮೋನೋಮರ್ ಆಫ್ ಎ ಪಾಲಿನ್ಯೂಕ್ಲಿಯೋಟೈಡ್ ಚೈನ್. Now let us understand how a polynucleotide chain is formed. The nucleotides are called as deoxyadenylic acid. ಇಲ್ಲಿ phosphoric acid ಇರೋದ್ರಿಂದ it is deoxyadenylic acid. So we have another name for this nucleotide. Adenosine ಗೆ ಫಿಫ್ತ್ ಪೊಸಿಷನ್ ಅಲ್ಲಿ, ಅದು ಫಿಫ್ತ್ ಕಾರ್ಬನ್ ಆಟಮ್ ಗೆ ಫಾಸ್ಫಾರಿಕ್ ಆಸಿಡ್ ಅಟ್ಯಾಚ್ಡ್ ಆಗಿರೋದ್ರಿಂದ ಡಿಆಕ್ಸಿಅಡಿನೋಸಿನ್ ಇಸ್ ಅ ನ್ಯೂಕ್ಲಿಯೋಸೈಡ್. ಇದಕ್ಕೆ ಫಿಫ್ತ್ ಪೊಸಿಷನ್ ಅಲ್ಲಿ, ಅದು ಫಿಫ್ತ್ ಕಾರ್ಬನ್ ಆಟಮ್ ಗೆ ಫಾಸ್ಫಾರಿಕ್ ಆಸಿಡ್ ಅಟ್ಯಾಚ್ಡ್ ಇರೋದ್ರಿಂದ ಇಟ್ ಇಸ್ ಕಾಲ್ಡ್ ಡಿಆಕ್ಸಿಅಡಿನೋಸಿನ್ 5 ಮೋನೋಫಾಸ್ಫೇಟ್. ಸೊ ಫಾಸ್ಫೇಟ್ ಅಟ್ ಫಿಫ್ತ್ ಕಾರ್ಬನ್ ಆಟಮ್ ಇರೋದ್ರಿಂದ ಡಿಆಕ್ಸಿಅಡಿನೋಸಿನ್ 5 ಮೋನೋಫಾಸ್ಫೇಟ್. ಅದೇ ತರ ಗ್ವಾನೋಸಿನ್ ಜೊತೆಗೆ ಫಾಸ್ಫೇಟ್ ಅಟ್ಯಾಚ್ ಆದ್ರೆ ಡಿಆಕ್ಸಿಗ್ವಾನೈಲಿಕ್ ಆಸಿಡ್ ಅಥವಾ ಡಿಆಕ್ಸಿಗ್ವಾನೋಸಿನ್ 5 ಮೋನೋಫಾಸ್ಫೇಟ್. ಸಿಮಿಲರ್ಲಿ deoxycytidyllic acid and deoxythymidyllic acid. Now let us understand how a polynucleotide chain is formed. ಇಲ್ಲಿ 4 ನ್ಯೂಕ್ಲಿಯೋಟೈಡ್ಸ್ ಅದ.
ಸೊ ಈ ನ್ಯೂಕ್ಲಿಯೋಟೈಡ್ಸ್ ಇಂದ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಹೇಗೆ ಫಾರ್ಮ್ ಆಗುತ್ತೆ ನೋಡೋಣ. ಟು ದ ಫಸ್ಟ್ ಒನ್ ಅಡಿನೈಲಿಕ್ ಆಸಿಡ್ ಇದೆ ಅಲ್ವಾ. ಸೊ ಈ ಅಡಿನೈಲಿಕ್ ಆಸಿಡ್ ಅಲ್ಲಿ ಥರ್ಡ್ ಕಾರ್ಬನ್ ಆಟಮ್ ಆಫ್ ದ ಶುಗರ್ ಅಲ್ಲಿ ಇಟ್ ಹ್ಯಾಸ್ ದ OH ಗ್ರೂಪ್. ಸೊ ಈ ಥರ್ಡ್ ಪೊಸಿಷನ್ಗೆ the phosphate of the next nucleotide, the phosphoric acid or phosphate of the next nucleotide, idu with a bond called as phosphoester bond. So iveradರ ಮಧ್ಯ ಬಾಂಡ್ ಫಾರ್ಮ್ ಆದರೆ, ಸೊ ಯಾವ್ದಿದ್ ಬಾಂಡು, the phosphoester bond. ಸೊ ಫಾರ್ಮ್ ಆದಾಗ ಇಲ್ಲಿ ಫಾಸ್ಫೇಟ್ ಆಫ್ ದಿಸ್ ನ್ಯೂಕ್ಲಿಯೋಟೈಡ್, ಸೊ ಬಾಂಡ್ ಫಾರ್ಮ್ ಆದರೆ ದ ಫಾಸ್ಫೇಟ್ ಆಫ್ ಒನ್ ನ್ಯೂಕ್ಲಿಯೋಟೈಡ್ ಅಟ್ಯಾಚ್ ಟು ದ 3 ಕಾರ್ಬನ್ ಆಟಮ್ ಆಫ್ ದ ನೆಕ್ಸ್ಟ್ ನ್ಯೂಕ್ಲಿಯೋಟೈಡ್ ಬೈ ಅ ಬಾಂಡ್. ಸೊ ಈ ಬಾಂಡ್ ಯಾವುದು, ನಾವು ಇಟ್ ಇಸ್ ಕಾಲ್ಡ್ ಫಾಸ್ಫೋಡೈಎಸ್ಟರ್ ಬಾಂಡ್. ಡೈಎಸ್ಟರ್ ಬಾಂಡ್. ಏನಿದು ಫಾಸ್ಫೋಡೈಎಸ್ಟರ್ ಬಾಂಡ್? ಆಲ್ರೆಡಿ ಈ ನ್ಯೂಕ್ಲಿಯೋಟೈಡ್ ಅಲ್ಲಿ ಒಂದು ಎಸ್ಟರ್ ಬಾಂಡ್ ಇದೆ which is attached to the next nucleotide through another ester bond. So one ester bond, the 2 ester bonds. So phosphodiester bond in the, it is called as, now it is called dinucleotide. 2 nucleotides are connected by a phosphodiester bond. So ಇದೇ ತರ to this dinucleotide, if one more nucleotide is joined by the same bond, so ಇದೇ ಪೊಸಿಷನ್ ಅಲ್ಲಿ ಈಗ ಇನ್ನೊಂದು ನ್ಯೂಕ್ಲಿಯೋಟೈಡ್ ಅಟ್ಯಾಚ್ ಆಗುತ್ತೆ ಅಂದ್ರೆ by the same bond ಇಲ್ಲೊಂದು ಫಾಸ್ಫೋಡೈಸ್ಟರ್ ಬಾಂಡ್ ಫಾರ್ಮ್ ಆಗ್ತಿದೆ, phosphoester. So phosphodiester bond between the 2 nucleotides, now it is called trinucleotide with 2 phosphodiester bond. Similarly, ಇನ್ನೊಂದು ನ್ಯೂಕ್ಲಿಯೋಟೈಡ್ ಫಾಸ್ಫೋಡೈಎಸ್ಟರ್ ಬಾಂಡ್ ಇಂದ ಅಟ್ಯಾಚ್ ಆದರೆ ನಾವು ಇಟ್ ಇಸ್ ಕಾಲ್ಡ್ ಅ ಪಾಲಿನ್ಯೂಕ್ಲಿಯೋಟೈಡ್ ಚೈನ್. ಈ ತರ ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಒಂದಕ್ಕೊಂದು ಜಾಯಿನ್ ಆದರೆ ಬಾಂಡ್ಸ್ ಯಾವುದು, ಫಾಸ್ಫೋಡೈಎಸ್ಟರ್ ಬಾಂಡ್ಸ್. ಇಟ್ ಈಸ್ ಕಾಲ್ಡ್ ಅ ಪಾಲಿನ್ಯೂಕ್ಲಿಯೋಟೈಡ್ ಚೈನ್. ಸೊ ಈ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಅಲ್ಲಿ there are 2 ends. ಫಸ್ಟ್ ನ್ಯೂಕ್ಲಿಯೋಟೈಡ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಥರ್ಡ್ ಕಾರ್ಬನ್ ಆಟಮ್ ಆಫ್ ದಿಸ್ ಫಸ್ಟ್ ನ್ಯೂಕ್ಲಿಯೋಟೈಡ್ ಹ್ಯಾಸ್ ಅ ಫ್ರೀ OH ಗ್ರೂಪ್, hence it is called 3' end. ಅದೇ ಆಪೋಸಿಟ್ ಎಂಡ್ ಅಲ್ಲಿ 5th ಕಾರ್ಬನ್ ಆಟಮ್ ಆಫ್ ದ ಲಾಸ್ಟ್ ನ್ಯೂಕ್ಲಿಯೋಟೈಡ್ ಅಲ್ಲಿ has a free phosphate group or phosphate moiety, hence it is called as the 5' end. So polynucleotide chain alli there are 2 ends. So one end it has a free OH group, hence it is called 3' end. At the opposite end alli 5th position alli free phosphate moiety irodrinda it is called as 5' end. So ee tara number of nucleotides by phosphodiester bonds in the polynucleotide chain form ಆಗುತ್ತೆ. ಸೊ ಈ ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಅಲ್ಲಿ ಯಾವ್ಯಾವ ಬಾಂಡ್ಸ್ ಎಷ್ಟೆಷ್ಟಿದೆ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ನೋಡೋಣ. ನಂಬರ್ ಆಫ್ ಫಾಸ್ಫೋಡೈಸ್ಟರ್ ಬಾಂಡ್ಸ್ ಎಷ್ಟಿದೆ ವಿತ್ 4 ಪಾಲಿನ್ಯೂಕ್ಲಿಯೋಟೈಡ್ಸ್. ದ ಫಾಸ್ಫೋಡೈಸ್ಟರ್ ಬಾಂಡ್ಸ್ ಆರ್ ಈಕ್ವಲ್ಸ್ ಟು ಫಾರ್ಮುಲಾ 2n-1. ಸೊ ವಾಟ್ ಈಸ್ ಎನ್? ಎನ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಇಲ್ಲಿ? ಟೋಟಲ್ ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ಸ್. So total number of nucleotides ಎಷ್ಟು? It is 4. 4 nucleotides ಇದೆ. So 2 into 4 8. 8 minus 1 it is 7. So phosphoester 1 2 3 4 5 6 7. So formula ನೆನಪಿಟ್ಕೊಳ್ಳಿ, 2n-1 is the formula used to determine the number of phosphodiester bonds in a polynucleotide chain. ಅದೇ ತರ
ನಂಬರ್ ಆಫ್ ಗ್ಲೈಕೋಸೈಡಿಕ್ ಬಾಂಡ್ಸ್ ಎಷ್ಟಿರುತ್ತೆ? ಆಲ್ವೇಸ್ ದ ನಂಬರ್ ಆಫ್ ಗ್ಲೈಕೋಸೈಡಿಕ್ ಬಾಂಡ್ಸ್ ಆರ್ ಈಕ್ವಲ್ಸ್ ಟು ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಆಫ್ ಎ ಪಾಲಿನ್ಯೂಕ್ಲಿಯೋಟೈಡ್ ಚೈನ್. ಸೊ ನ್ಯೂಕ್ಲಿಯೋಟೈಡ್ಸ್ ಎಷ್ಟಿದೆ? 4 ಇದೆ. ಗ್ಲೈಕೋಸೈಡಿಕ್ ಬಾಂಡ್ಸ್ 1, 2, 3, 4. It is equal to number of nucleotides. ಅದೇ ತರ number of phosphodiester bonds. So number of phosphodiester bonds of a polynucleotide chain, ಇದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ n-1. ಸೊ ಇಲ್ಲೂ ಕೂಡ n ಅಂದ್ರೆ ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ಸ್. ಸೊ ನಂಬರ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಎಷ್ಟು? 4 ಇದೆ. ಸೊ 4 minus 1 ಎಷ್ಟು? 3. So 1, 2, 3. Phosphodiester bonds 3, n-1. ಅದೇ phosphoester bonds 2n-1. So have a question. Find out the total number of phosphodiester bonds in a polymer of 20 nucleotides. So ಈ ಕ್ವೆಶನ್ಗೆ ಆನ್ಸರ್ನ ಕಮೆಂಟಲ್ಲಿ ತಿಳಿಸಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ವಿಡಿಯೋಲಿ ನೆಕ್ಸ್ಟ್ ಟಾಪಿಕ್ನ ಡಿಸ್ಕಸ್ ಮಾಡೋಣ.